ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ವಿಡಿಯೋದ ಮಾಹಿತಿ ಏನಂದರೆ, ನಿಮ್ಮೇನಾದರೂ ಪಿ ಎಫ್ ಖಾತೆನ ಹೊಂದಿದರೆ ನೀವು ಫುಲ್ ಆ್ಯಂಡ್ ಫೈನಲ್ ಸೆಟ್ಲ್ಮೆಂಟ್ನ ಅಂದರೆ ಹಣನ ಪೂರ್ತಿ ವಿತ್ಡ್ರಾ ಮಾಡ್ಕೊಳ್ಳೋಕ್ಕೆ ಹೋದಾಗ ನಿಮ್ಮ ಪಿ ಎಫ್ನ ಒಟ್ಟು ಮೊತ್ತ 50,000ಕ್ಕಿಂತ ಮೇಲಿದ್ದರೆ ನೀವು ಒಂದು ಫಾರಮ್ನ ಫಿಲಪ್ ಮಾಡಬೇಕಾಗತ್ತೆ. ಆ ಫಾರಮೇ 15G ಫಾರಮ್ ಅಂತ. ಆ ಫಾರಮ್ನ ನೀವು ಯಾವ ರೀತಿ ಫಿಲಪ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ಪು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನೇಮ್ ಆಫ್ ದಿ ಡಿಕ್ಲರೆಂಟ್ ಅಂತ ಇದೆ, ಅಲ್ಲಿ ನಿಮ್ಮ ಹೆಸರನ್ನ ಹಾಕಿ, ನಂತರ ನಿಮ್ಮ ಪಾನ್ ಕಾರ್ಡ್ ಡೀಟೇಲ್ಸ್ನ ಕೇಳುತ್ತೆ. ಎರಡನೇ ಕಾಲಮ್ ಮೇಲೆ ನಿಮ್ಮ ಪಾನ್ ಕಾರ್ಡ್ನ ನಂಬರ್ನ ಹಾಕಬೇಕಾಗತ್ತೆ. ಹಾಗೆಯೇ ಇಲ್ಲಿ ಸ್ಟೇಟಸ್ ಅಂತ ಇದೆ, ಇಲ್ಲಿ ನೀವು ಇಂಡಿವಿಜುವಲ್ ಅಂತ ಹಾಕಬೇಕಾಗತ್ತೆ. ನಂತರ ಇಲ್ಲಿ ನಾಲ್ಕನೇ ಕಾಲಮಲ್ಲಿ ನಿಮ್ಮ ಪ್ರೀವಿಯಸ್ ಇಯರ್, ಹಿಂದಿನ ವರ್ಷದ ಪ್ರೀವಿಯಸ್ ಇಯರ್ ಅಂದರೆ ನಿಮ್ಮ ಪಿ ಎಫ್ನ ಪ್ರೀವಿಯಸ್ ಇಯರ್ನ ಹಾಕಬೇಕಾಗತ್ತೆ, ಹಿಂದಿನ ವರ್ಷದ್ದು ಹಾಕಿ. ನಂತರ ಇಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತ ಇದೆ, ನೀವು ಇಲ್ಲಿ ರೆಸಿಡೆನ್ಷಿಯಲ್ ಅಂತಲಾರು ಹಾಕ್ಬೋದು ಮತ್ತು ಇಂಡಿಯನ್ ಬೇಕಾದ್ರೂ ಹಾಕ್ಬೋದು. ನಂತರ ಇಲ್ಲಿ ನಿಮ್ಮ ಮನೆ ನಂಬರ್ನ ಕೇಳುತ್ತೆ, ನಿಮ್ಮ ಮನೆ ನಂಬರ್ನ ಹಾಕಿ. ನಂತರ ಇಲ್ಲಿ ನಿಮ್ಮ ಅಡ್ರೆಸ್ನ ಹಾಕಬೇಕಾಗತ್ತೆ, ನಿಮ್ಮ ವಿಲೇಜು, ಹಾಗೆಯೇ ನಿಮ್ಮ ಪೋಸ್ಟು, ಹಾಗೆಯೇ ನಿಮ್ಮ ಹೋಬಳಿ, ಹಾಗೆಯೇ ನಿಮ್ಮ ಈ ಕಾಲಮ್ಗೆ ನಿಮ್ಮ ತಾಲೂಕನ್ನು ಹಾಕಿ. ನಂತರ ಇಲ್ಲಿ 10ನೇ ಕಾಲಮ್ಗೆ ನಿಮ್ಮ ಜಿಲ್ಲೆನ ಹಾಕಬೇಕಾಗತ್ತೆ. ನಂತರ ಇಲ್ಲಿ ಸ್ಟೇಟು, ನಿಮ್ದು ಯಾವ ಸ್ಟೇಟ್ ಇದೆ ಅದನ್ನ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಪ್ರಸ್ತುತ ಪಿನ್ನು, ನಿಮ್ಮ ಏರಿಯಾ ಪಿನ್ ಕೋಡ್ನ ಹಾಕಬೇಕಾಗತ್ತೆ. ನಂತರ ನೀವಿಲ್ಲಿ ಇಮೇಲು, ನಿಮ್ಮ ಇಮೇಲ್ ಅಡ್ರೆಸ್ನ ಹಾಕಿ. ನಂತರ ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗತ್ತೆ. ನಂತರ ನೀವು ಕಾಲಮ್ ನಂಬರ್ 15ರಲ್ಲಿ ನೀವು ಪ್ರೀವಿಯಸ್ ಇಯರ್ ಏನಾದರೂ ಟ್ಯಾಕ್ಸ್ ಫಾರಮ್ ಫಿಲಪ್ ಮಾಡಿದರೆ ಅಂತ ಕೇಳುತ್ತೆ, ನೀವು ಇಲ್ಲಿ ನೋ ಅಂತ ಹಾಕಬೇಕಾಗತ್ತೆ. ಒಂದು ವೇಳೆ ಎಸ್ ಅಂತ ಇದ್ದರೆ ನೀವು ನಿಮ್ಮ ಫಾರಮ್ನ ಎಸ್ ಅಂತ ಹಾಕಿ, ಇಲ್ಲಿ ಕೆಳಗಡೆ ಕನ್ಕ್ಲೂಷನ್ನು ಕೂಡ ಕೊಡಬೇಕಾಗತ್ತೆ, ಎಷ್ಟು ಫಿಲ್ ಮಾಡಿದ್ದೀರಿ ಅಂತ. ಇವಾಗ ನನ್ನ ಕೇಸಲ್ಲಿ ನಾನು ನೋ ಅಂತ ಹಾಕ್ತಿದ್ದೀನಿ, ಪ್ರೀವಿಯಸ್ಸಲ್ಲಿ ಯಾವುದೇ ಇನ್ಕಮ್ ಟ್ಯಾಕ್ಸ್ನ ಪೇನ ಮಾಡಿಲ್ಲ. ತದನಂತರ ನೀವು ಇಲ್ಲಿ ಫಾರಮ್ ನಂಬರ್ 16 ಕಾಲಮ್ ನಂಬರ್ 16ಗೆ ಬಂದು ನೀವಿಲ್ಲಿ ಎಷ್ಟು ಅಮೌಂಟ್ಗೆ ನೀವು ಈ 15G ಫಾರಮ್ ಬರೀತಿದ್ದೀರಿ ಅಂತ ಕೇಳುತ್ತೆ. ನಿಮ್ಮ ಪಿ ಎಫ್ನ ಒಟ್ಟು ಮೊತ್ತನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ ಅಮೌಂಟ್ನ ನೀವು ಅಲ್ಲಿ ಹಾಕಬೇಕಾಗತ್ತೆ. ನಂತರ ಕಾಲಮ್ ನಂಬರ್ 17ರಲ್ಲಿ ನೀವು ಪ್ರೀವಿಯಸ್ಸಲ್ಲಿ ಏನಾದರೂ ITR ಫೈಲ್ ಮಾಡಿದರೆ ನೀವು ಅಲ್ಲಿ ಹಾಕಬೇಕಾಗತ್ತೆ ಎಷ್ಟು ಅಮೌಂಟು ಅಂತ. ಒಂದು ವೇಳೆ ನೀವು ಅಲ್ಲಿ ನೋ ಅಂತ ಮೇಲ್ಗಡೆ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೀವು ಇಲ್ಲಿ ನಿಲ್ ಅಂತ ಮಾಡಬೇಕಾಗತ್ತೆ. ನಂತರ ನೀವು ಕಾಲಮ್ ನಂಬರು 18ರಲ್ಲಿ 15G ಫಾರಮ್ನ ಫಿಲಪ್ ಮಾಡಿದ್ದೀರಾ ಅಂತ ಕೇಳುತ್ತೆ. ಪ್ರೀವಿಯಸ್ ಆಗಿ ಏನಾದರೂ ಮಾಡಿದರೆ ನೀವು ಹಾಕಿ, ಇಲ್ಲಿ ನೀವು ಮಾಡಿಲ್ಲ ಅಂದರೆ ನಿಲ್ ಅಂತ ಹಾಕಬೇಕಾಗತ್ತೆ. ಒಂದು ವೇಳೆ ಮಾಡಿದರೆ ನೀವು ಎಷ್ಟು ಫಾರಮ್ನ ಫಿಲಪ್ ಮಾಡಿದ್ದೀರಿ ಅಂತ ಕೇಳುತ್ತೆ, ಟೋಟಲ್ ಫಾರಮ್ 15G ಫೀಲ್ಡ್ ಅಂತ ಕೇಳುತ್ತೆ. ನೀವು ಏನಾದರೂ ಮಾಡಿದರೆ ಫಾರಮ್ ನಂಬರ್ 1, 2 ಅಂತ ಈ ಥರ ಕೊಡಬೇಕಾಗತ್ತೆ. ಒಂದು ವೇಳೆ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನಿಲ್ ಅಂತ ಮಾಡಬೇಕಾಗತ್ತೆ. ಹಾಗೆಯೇ ಇಲ್ಲಿ ಎಷ್ಟು ಅಮೌಂಟ್ಗೆ ಮಾಡಿದ್ದೀರಾ ಅಂತ ಈ ಕಾಲಮಲ್ಲಿ ಕೇಳುತ್ತೆ, ಅದನ್ನು ಕೂಡ ನಿಲ್ ಅಂತ ಮಾಡಿ. ಕೊನೆಗೆ ಇಲ್ಲಿ ಸೀರಿಯಲ್ ನಂಬರ್ನ ಹಾಕಿ, ಇಲ್ಲಿ ನಿಮ್ಮ ಪಿ ಎಫ್ ನಂಬರ್ನ ಹಾಕಬೇಕಾಗತ್ತೆ. ನಂತರ ನೀವು ಇಲ್ಲಿ ನೇಚರ್ ಆಫ್ ಇನ್ಕಮು ಅದನ್ನು ಯಾವುದು ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ, ಇಲ್ಲಿ ಪಿ ಎಫ್ ವಿತ್ಡ್ರಾಲ್ ಅಂತ ಹಾಕಿ. ನಂತರ ಪಿ ಎಫ್ ವಿತ್ಡ್ರಾಲಲ್ಲಿ ಫಾರಮ್ 192(a) ಅಂತ ಆ ಕಾಲಮ್ಗೆ ಹಾಕಿ. ನಂತರ ಇಲ್ಲಿ ಪಿ ಎಫ್ನ ಒಟ್ಟು ಎಷ್ಟು ಅಮೌಂಟ್ ಕ್ಲೇಮ್ ಮಾಡ್ತಾ ಇದ್ದೀರಾ ಅದನ್ನು ಅಮೌಂಟ್ನ ಹಾಕಬೇಕಾಗತ್ತೆ, ನಿಮ್ಮದು ಒಟ್ಟು ಪಿ ಎಫ್ನ ಅಮೌಂಟ್ನ ಹಾಕಿ. ನಂತರ ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ, ಇಲ್ಲಿ ನಿಮ್ಮ ನೇಮ್ನ ಹಾಕಿ, ಪಿ ಎಫ್ ಖಾತೆಯಲ್ಲಿ ಯಾವ ರೀತಿ ಇದೆ ಹೆಸರು ಆ ಹೆಸರನ್ನ ಹಾಕಬೇಕಾಗತ್ತೆ. ನಂತರ ನೀವು ಇಲ್ಲಿ ಕೆಳಗಡೆ ಇಲ್ಲಿ ಮಧ್ಯದಲ್ಲಿ ನಿಮಗೆ ಕೆಲವು ಬಾಕ್ಸ್ಗಳಿದೆ, ಇಲ್ಲಿ ನಿಮ್ಮ ಪ್ರೀವಿಯಸ್ ಇಯರು ಯಾವುದು ಪಿ ಎಫ್ನ ಪ್ರೀವಿಯಸ್ ಇಯರ್ನ ಹಾಕಬೇಕಾಗತ್ತೆ. 31 ಮಾರ್ಚ್ 2024 ಅಂದರೆ ಕಳೆದ ವರ್ಷದ್ದು. ಹಾಗೆಯೇ ಈ ವರ್ಷದ ಎಂಡ್ ಯಾವುದು, ಪಿ ಎಫ್ನ ಇಯರ್ ಎಂಡ್ ಯಾವುದು ಅದನ್ನು ಕೂಡ ನೀವು ಇಲ್ಲಿ ಹಾಕಬೇಕಾಗತ್ತೆ. ಈ ವರ್ಷದ ಇಯರ್ ಎಂಡು 25 ಆಗಿರುತ್ತೆ, ಅಂದರೆ ಬರೋ ವರ್ಷಕ್ಕೆ 25 ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಮತ್ತೆ ಒಂದು ಕೆಳಗಡೆ ನೀವು ಇಲ್ಲಿ ಬರಬೇಕಾಗತ್ತೆ, ಇದು ಕೂಡ ಅಷ್ಟೇ ಸೇಮು 31 ಮಾರ್ಚ್ 2024 ಅಂತಲೇ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾಸ್ ಇಟ್ ಈಸ್ ನಾನು ಯಾವ ರೀತಿ ಫಿಲಪ್ ಮಾಡ್ತೀನಿ ಅದೇ ರೀತಿ ನೀವು ಫಿಲಪ್ ಮಾಡಿ, ನಿಮ್ಮದು ಸಕ್ಸಸ್ಫುಲ್ಲಾಗಿ ಫಾರಮ್ ಫಿಲಪ್ ಆಗುತ್ತೆ. ಹಾಗೆಯೇ ಇಲ್ಲಿ ಪಕ್ಕದಲ್ಲಿ ಬರೋ ವರ್ಷದ ಪಿ ಎಫ್ನ ಕೊನೆಯ ಎಂಡ್ ದಿನಾಂಕ ಯಾವುದು ಅಂತ ಕೇಳುತ್ತೆ, ಇಲ್ಲಿ 24/25 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ಪ್ಲೇಸು, ನೀವು ಯಾವ ಪ್ಲೇಸಲ್ಲಿ ಪಿ ಎಫ್ ಅಪ್ಲೈ ಮಾಡ್ತಿದ್ದೀರ ಆ ಪ್ಲೇಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡೇಟು, ನೀವು ಯಾವ ಡೇಟ್ನಲ್ಲಿ ಇದನ್ನ ಬರೆದ್ರಿ ಆ ಡೇಟ್ನ ಹಾಕಿ, ಮತ್ತು ಇಲ್ಲಿ ಒಂದು ಸಿಗ್ನೇಚರ್ನ ಹಾಕಬೇಕಾಗತ್ತೆ. ಸಿಗ್ನೇಚರ್ನ ಹಾಕಿ ಈ ಕಾಪಿನ ನೀವು ಸ್ಕ್ಯಾನ್ ಮಾಡಿಕೊಂಡು PDF ಮಾಡಿ ಇಟ್ಕೊಂಡು ನಿಮ್ಮ ಪಿ ಎಫ್ ಕ್ಲೈಮ್ ಆಗಬೇಕಾದಾಗ ಅಲ್ಲಿ ಫಾರಮ್ಗೆ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ಒಂದು ವೇಳೆ ನೀವು 15G ಫಾರಮ್ನ ಫಿಲಪ್ ಮಾಡಿ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪಿ ಎಫ್ನ ಹಣ ಏನಾದರೂ 50,000ಕ್ಕಿಂತ ಮೇಲ್ಪಟ್ಟಿದ್ದರೆ ನಿಮಗೆ TDS ಕಟ್ಟಾಗ್ಬಿಡುತ್ತೆ 20%. ಅಂದರೆ ನಿಮ್ಮದು 1 ಲಕ್ಷ ವಿತ್ಡ್ರಾ ಮಾಡ್ಕೊಳ್ಳಿಕ್ಕೆ ಈ 15G ಫಾರಮ್ನ ನೀವು ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ 20,000ದಷ್ಟು ಹಾನಿಯಾಗೋ ಸಂಭವ ಇರ್ತದೆ. ಅದರಿಂದ ನಾನು ಹೇಳಿದ ರೀತಿ ನೀವು ಕರೆಕ್ಟಾಗಿ ಫಾರಮ್ನ ಫಿಲಪ್ ಮಾಡಿ ಅಪ್ಲೋಡ್ ಮಾಡಿದ್ರೆ ನಿಮಗೆ 15G ಫಾರಮ್ ಕೂಡ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ. ನಂತರ ಪಿ ಎಫ್ ಹಣನೂ ಕೂಡ ನಿಮ್ಮ ಅಕೌಂಟ್ಗೆ ಬಂದು ಕೈ ಸೇರುತ್ತೆ. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.